ಹಲೋ ಗೆಳೆಯರೇ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 18, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿ ವಿಶ್ಲೇಷಣೆಗೂ ಮುಂಚೆ ನಿಮಗೊಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. PCM ಬ್ಯಾಚ್ ಅಂತ ಲಾ ಎಕ್ಸಲೆನ್ಸ್ ಬ್ಯಾಂಗ್ಳೂರ್ನವರು ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ಲ, ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್. ಇದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಮಂಡೆಯಿಂದ. ಇದನ್ನು ನೀವು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗಳನ್ನು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ನಿಮಗೆ ಡೀಟೇಲಾಗಿ ಯಾವ ರೀತಿಯಾಗಿ ರಿಜಿಸ್ಟರ್ ಆಗಬೇಕು ಅನ್ನೋಂಥ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಈ ಒಂದು ಕೋರ್ಸ್ ನಾರ್ಮಲ್ ಆಗಿ ನಿಮಗೆ ಸ್ಟಾರ್ಟ್ ಆಗೋದು NCERT ಫೌಂಡೇಶನಿಂದ. ಇದ್ರ ಜೊತೆಗೆ ನಿಮಗೆ ಜನರಲ್ ಸ್ಟಡೀಸ್ ಆಫ್ಲೈನ್ ಕ್ಲಾಸಸ್ಗಳು ಸಹ ನಡೆಯುತ್ತೆ. ಮತ್ತು ಪ್ರಿಲಿಮ್ಸ್ಗೆ ಸ್ಪೆಸಿಫಿಕ್ ಆಗಿರುವಂತಹ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ಇದು ಇಂಡಿವಿಜುವಲ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಇರುತ್ತೆ. 2 to 3 ಡೇಸಲ್ಲಿ ಒಂದೊಂದು ಸಬ್ಜೆಕ್ಟನ್ನು ನಿಮಗೆ ಮುಗಿಸ್ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಇದು ರಿವಿಷನ್ ಮಾಡ್ಯೂಲ್ ಅನ್ನೋದು. ಮತ್ತು ಪ್ರಿಲಿಮ್ಸ್ ಹಾಗೂ ಮೇನ್ಸ್ಗೆ ಸಂಬಂಧಿಸಿದಂಥ ಮೆಂಟರ್ಶಿಪ್ ಅನ್ನು ಹೊಂದಿರುವಂತಹ ಟೆಸ್ಟ್ ಸೀರೀಸ್ಗಳನ್ನು ಸಹ ಕಂಡಕ್ಟ್ ಮಾಡಲಾಗುತ್ತೆ. ಈ ಕಂಪ್ಲೀಟ್ ಏನು ಫೋಲ್ ಪ್ಯಾಕೇಜ್ ಇದೆಯಲ್ಲ, ಅದು ಪ್ರಿಲಿಮ್ಸ್ ಕಮ್ ಮೇನ್ಸ್ ಅನ್ನುವಂಥ ಒಂದು ಪ್ರೋಗ್ರಾಮಲ್ಲೇ ನಿಮಗೆ ಇನ್ಕ್ಲೂಡ್ ಆಗುತ್ತೆ. ನಿಮಗೆ ಏನು ಡೀಟೇಲ್ಸ್ ಏನಾದರೂ ಬೇಕಿದೆ ಅಥವಾ ಯಾವುದೇ ರೀತಿಯಾದಂಥ ಡೌಟ್ಸ್ಗಳಿದ್ದರೆ ಡೈರೆಕ್ಟಾಗಿ ಇನ್ಸ್ಟಿಟ್ಯೂಷನ್ಗೆ ಅಪ್ರೋಚ್ ಮಾಡ್ಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ತಾಲಿಬಾನ್ ಒನ್ ಬ್ಯಾಟಲ್ಸ್ ವಿ ವಿಲ್ ವಿನ್ ದ ವಾರ್ ಗನಿ. ಈ ಒಂದು ಆರ್ಟಿಕಲನ್ನು ನಾವು ಜನರಲ್ ಸ್ಟಡೀಸ್ ಟು ಇಂಟರ್ನ್ಯಾಷನಲ್ ಸೆಕ್ಷನಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದ್ದು, ರೀಸೆಂಟಾಗಿ ಅಂದರೆ ಫ್ರೈಡೇನಲ್ಲಿ ಸೆಂಟ್ರಲ್ ಸೌತ್ ಏಷ್ಯನ್ ಕನೆಕ್ಟಿವಿಟಿ ಕಾನ್ಫರೆನ್ಸ್ ಏನು ಕಮೆನ್ಸ್ ಆಗಿತ್ತಲ್ಲ, ಅದರಲ್ಲಿ ಅಫ್ಘಾನಿಸ್ತಾನದ ಪ್ರೆಸಿಡೆಂಟ್ ಆಗಿರುವಂತಹ ಅಶ್ರಫ್ ಗನಿ ಅವರು ಅಟೆಂಡ್ ಆಗಿದ್ದರು. ಅವರು ಈ ತಾಲಿಬಾನ್ ಮಿಲಿಟೆಂಟ್ ಗುಂಪುಗಳ ಒಂದು ಚಟುವಟಿಕೆ ವಿಷಯವಾಗಿ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದರ ವಿಷಯವಾಗಿ ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ತಾಲಿಬಾನ್ ಅವರ ಒಂದು ಆ್ಯಕ್ಟಿವಿಟೀಸ್ ಏನಿದೆ ಅದರ ವಿಷಯವಾಗಿ, ವಿನ್ನಿಂಗ್ ದ ಬ್ಯಾಟಲ್ ಈಸ್ ನಾಟ್ ವಿನ್ನಿಂಗ್ ದ ವಾರ್. ತಾಲಿಬಾನ್ ಮಾಡಿರುವಂತಹ ಈ ಒಂದು ಚಿಕ್ಕ ಚಿಕ್ಕ ಕದನಗಳನ್ನು ಅವರೇನೋ ವಿನ್ ಆಗ್ತಾ ಬಂದಿದ್ದಾರೆ. ಈ ಬ್ಯಾಟಲ್ ಅಂದರೆ ಕದನ ವಿನ್ ಆಗ್ತಾ ಇದ್ದಾರೆ. ಆದರೆ ಫೈನಲ್ ವಾರ್ ಅನ್ನೋದೇನಿದೆಯಲ್ಲ, ಯುದ್ಧ ಏನಿದೆಯಲ್ಲ ಅಫ್ಘಾನಿಸ್ತಾನ ಮತ್ತು ಈ ಒಂದು ಮಿಲಿಟೆಂಟ್ ಗ್ರೂಪ್ ನಡುವೆ, ಅದರಲ್ಲಿ ಗೌರ್ಮೆಂಟೇ ವಿನ್ ಆಗುತ್ತೆ, ಅಫ್ಘಾನಿಸ್ತಾನ ಗೌರ್ಮೆಂಟೇ ವಿನ್ ಆಗ್ತಾರೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇದರ ಜೊತೆಗೆ ಪಾಕಿಸ್ತಾನದ ವಿಷಯವಾಗಿ ಅವರು ಜಿಹಾದ್ ಫೈಟರ್ಸ್ ಏನು ಪಾಕಿಸ್ತಾನ ಒಂದು ಗಡಿಯನ್ನು ಭೇದಿಸಿದ್ರಲ್ಲ, ಇದನ್ನು ತಡೆಯಲು ಪಾಕಿಸ್ತಾನದವರು ವಿಫಲಗೊಂಡಿದ್ದು ಮತ್ತು ಅವರು ತಾಲಿಬಾನ್ ಅವ್ರ ಜೊತೆಗೆ ಯಾವುದೇ ರೀತಿಯಂಥ ಗಂಭೀರ ಮಾತುಕತೆಯನ್ನು ಮಾಡಿಲ್ಲ ಅನ್ನುವಂಥದ್ದು. ಇದರ ಜೊತೆಗೆ ಅವರು ಸರ್ಕಾರದ ಅತಿ ದೊಡ್ಡ ಗುರಿ ಏನಂದರೆ ರಾಜಕೀಯ ಸ್ಥಿರತೆಯನ್ನು ಒಂದು ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿಸ್ತಿದ್ದಾರೆ ಅಂತ. ಮತ್ತು ಬೇರೆ ದೇಶದ ಆಗಿರುವಂತಹ ಇರಾಕ್, ಅಲ್ಜೀರಿಯಾ, ಸಿರಿಯಾ ಮತ್ತು ಯೆಮನ್, ಈ ಎಲ್ಲ ದೇಶಗಳ ಒಂದು ಭವಿಷ್ಯದಲ್ಲಿ ಆಗುವಂಥ ಅನಾಹುತವನ್ನು ತಡೆಯಲು ಅವರು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ಹೈ ಕೌನ್ಸಿಲ್ ಆಫ್ ಚೀಫ್ ಆಗಿರುವಂತಹ ಅಬ್ದುಲ್ಲಾ ಅವರು ಸಹ ದೋಹಾನಲ್ಲಿ ಈ ತಾಲಿಬಾನ್ ಅವರ ಒಂದು ಲೀಡರ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಆಲ್ರೆಡಿ. ಮತ್ತು ಬೇರೆ ದೇಶಗಳು ಸಹ ಅಫ್ಘಾನಿಸ್ತಾನ ಡೈಲಾಗ್ಗಳನ್ನು ಬೇರೆ ದೇಶಗಳು ರೀಸ್ಟಾರ್ಟ್ ಮಾಡಲಿ, ಪುನರಾರಂಭಿಸಲಿ ಅನ್ನುವಂಥ ಒಂದು ಕರೆಯನ್ನು ಸಹ ಈ ಒಂದು ಸ್ಪೀಚಲ್ಲಿ ಅವರು ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ನ್ಯೂ ಕ್ವಾಡ್ ಗ್ರೂಪ್ ಟು ಫೋಕಸ್ ಆನ್ ಕನೆಕ್ಟಿವಿಟಿ ಅಂತ ಮೆನ್ಷನ್ ಮಾಡಿದ್ದಾರಲ್ಲ, ಈ ಒಂದು ಸೆಕ್ಷನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋದಂತಂದರೆ, ಈ ಒಂದು ನ್ಯೂ ಕ್ವಾಡ್ ಗ್ರೂಪಲ್ಲಿ 4 ಕಂಟ್ರಿಗಳಿದ್ದಾವೆ. ಯುನೈಟೆಡ್ ಸ್ಟೇಟ್ಸ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್. ಈ ಎಲ್ಲ 4 ಕಂಟ್ರಿಗಳು ಒಂದು ರೀಜ್ನಲ್ ಕನೆಕ್ಟಿವಿಟಿ, ನಾವೇನು ಪ್ರಾದೇಶಿಕ ಸಂಪರ್ಕ ಅಂತೀವಲ್ಲ, ಅದನ್ನು ಒಂದು ಬಲಿಷ್ಠತೆ ಕೊಡೋದಕ್ಕೋಸ್ಕರ ಬಿಡೆನ್ ಅವರ ಅಡ್ಮಿನಿಸ್ಟ್ರೇಷನು ಸಹ ಸಿಗ್ನಲನ್ನು ಕೊಟ್ಟಿದೆ ಅನ್ನುವಂಥ ಮಾತನ್ನು ಸಹ ಹೇಳಲಾಗಿದೆ. ಈ ಆರ್ಟಿಕಲಲ್ಲಿ ನಮಗೆ ಸ್ಟ್ರಾಟಜಿಕ್ ಲೊಕೇಶನನ್ನು ನೋಡಿದಾಗ ಸ್ಪಿನ್ ಬೋಲ್ಡಾಕ್ ಚಮ್ಮನ್ ಅನ್ನುವಂಥ ಒಂದು ಕ್ರಾಸಿಂಗನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ. ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಾಟಜಿಕ್ ಲೊಕೇಶನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಪಿನ್ ಬೋಲ್ಡಾಕ್ ಚಮ್ಮನ್ ಅನ್ನೋದು ಎಲ್ಲಿ ಬರುತ್ತೆ ಅನ್ನೋದಾದರೆ, ಈ ಒಂದು ಇಮೇಜನ್ನು ಗಮನಿಸಿದಾಗ ನಾವು ಸ್ಪಿನ್ ಬೋಲ್ಡಾಕ್ ಅನ್ನುವಂಥ ರೀಜನನ್ನು ಇಲ್ಲಿ ಸ್ಟಾರ್ ಮಾರ್ಕ್ ಮಾಡಿದ್ದಾರೆ, ಇಲ್ಲಿ ನೋಡ್ತೀವಿ. ಇದು ಎಲ್ಲಿ ಬರುತ್ತೆ ಅಂತಂದರೆ, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ಏನು ಬಾರ್ಡರ್ ಇದೆಯಲ್ಲ ಆ ಒಂದು ರೀಜನಲ್ಲಿ. ನಾವು ಕಂದಹಾರ್ ಅಂತ ಪ್ರೊವಿನ್ಸಸ್ಸನ್ನು ನೋಡಿದ್ವಲ್ಲ, ಆ ಕಂದಹಾರ ಪ್ರೊವಿನ್ಸ್ ಏನಿದೆಯಲ್ಲ, ಆ ಒಂದು ಪ್ರೊವಿನ್ಸಲ್ಲಿ ಸದರ್ನ್ ರೀಜನ್ ಅಂತ ಏನು ಕರಿತೀವಿ, ಅಲ್ಲಿ ನಾವು ಸ್ಪಿನ್ ಬೋಲ್ಡಾಕ್ ಅನ್ನುವಂಥ ರೀಜನ್ನ ನೋಡ್ತೀವಿ. ಇದರ ನಾರ್ತಲ್ಲಿ ನಾವು ಕಂದಹಾರ ಸಿಟಿಯನ್ನು ನೋಡ್ತೀವಿ. ಸೌತರ್ನ್ ರೀಜನಲ್ಲಿ ಅಂದರೆ ದಕ್ಷಿಣವಾಗಿ ಚಮನ್ ಅನ್ನುವಂಥ ಪಾಕಿಸ್ತಾನ್ಗೆ ಬಿಲಾಂಗ್ ಆಗಿರುವಂಥ ಒಂದು ಸಿಟಿಯನ್ನು ನೋಡಲಾಗುತ್ತೆ. ಇದರ ಜೊತೆಗೆ ನಾವು ಸ್ಪಿನ್ ಬೋಲ್ಡಾಕನ್ನು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಏನು ಪೋರ್ಟ್ ಆ್ಯಕ್ಟಿವಿಟಿ ಆಗುತ್ತಲ್ಲ, ಅದಕ್ಕೆ ಸೆಕೆಂಡ್ ಮೇಜರ್ ಪೋರ್ಟ್ ಎಂಟ್ರಿ ಪಾಯಿಂಟ್ ಅಂತ ಸಹ ಕರೆಯಲಾಗುತ್ತೆ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲಿಂದ ಟೇಕ್ ಅವೇ ಪಾಯಿಂಟ್ ಅಂದರೆ ಸ್ಪಿನ್ ಬೋಲ್ಡಾಕ್ ಚಮ್ಮನ್ ಅಂತ ಕ್ರಾಸಿಂಗು. ಇದನ್ನು ಸ್ವಲ್ಪ ಗಮನ ಹರಿಸಿ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಪೀಪಲ್ ಪ್ರೊಟೆಕ್ಟ್ ಸಿವಿಲ್ ಲಿಬರ್ಟೀಸ್ CJI. ಈ ಒಂದು ಆರ್ಟಿಕಲ್ನ ನಾವು ಜನರಲ್ ಸ್ಟಡೀಸ್ 2ನಲ್ಲಿ ಕನ್ಸಿಡರ್ ಮಾಡೋಣ.
ಆರ್ಟಿಕಲಲ್ಲಿರುವಂತಹ ಇನ್ಫಾರ್ಮೇಷನ್ನ ನೋಡಿದಾಗ ಮುಖ್ಯ ನ್ಯಾಯಾಧೀಶರಾಗಿರುವಂತಹ ಎನ್ ವಿ ರಮಣ ಅವರು ನಾಗರಿಕ ಸ್ವಾತಂತ್ರ್ಯ ಅಥವಾ ಸಿವಿಲ್ ಲಿಬರ್ಟೀಸ್ ಅಂತ ಏನು ಕರಿತಿದ್ದೀವಲ್ಲ ಅದರ ವಿಷಯವಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮತ್ತು ಜಸ್ಟಿಸ್ ಚಂದ್ರಚೂಡ್ ಅವರು ಸಹ ಒಂದು ಅಸಹಿಷ್ಣುತೆ ಅಂದರೆ ಅಸಹತೆ ಅಂತ ಏನು ಕರಿತೀವಲ್ಲ ಇಂಟಾಲರೆನ್ಸ್, ಇದರ ವಿಷಯವಾಗಿ ಸಹ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ನೋಡಿದಾಗ ಸುಪ್ರೀಂ ಕೋರ್ಟು ಸಿವಿಲ್ ಲಿಬರ್ಟೀಸನ್ನು ಪ್ರೊಟೆಕ್ಟ್ ಮಾಡೋರು ಯಾರು ಅಂತ ಸ್ಟೇಟ್ಮೆಂಟ್ ವೈಸ್ ನೋಡಿದಾಗ ಸುಪ್ರೀಂ ಕೋರ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸ್ಟೇಟ್ಮೆಂಟ್ ಪ್ರಿಲಿಮ್ಸಲ್ಲಿ ಬರೋ ಚಾನ್ಸ್ ಇರುತ್ತೆ. ಈ ಒಂದು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಇವರೇನು ಹೇಳ್ತಾ ಇದ್ದಾರೆ ಅಂತಂದರೆ ಎನ್ ವಿ ರಮಣ ಅವರು ಸುಪ್ರೀಂ ಕೋರ್ಟ್ ಅವರು ಅಂದರೆ ಸರ್ವೋಚ್ಚ ನ್ಯಾಯಾಲಯ ಯಾವಾಗಲೂ ನಾಗರಿಕ ಸ್ವಾತಂತ್ರ್ಯಗಳನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ ಅನ್ನುವಂಥದ್ದು, ಆಲ್ವೇಸ್ ಅದರ ಒಂದು ಸಪೋರ್ಟ್ ಆಗಿ ನಿಲ್ಲುತ್ತೆ ಅನ್ನೋಂಥ ಮಾತನ್ನು CJI ಅವರು ಹೇಳಿದ್ದಾರೆ. ಮತ್ತು ಚಂದ್ರಚೂಡ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮೆಜಾರಿಟೇರಿಯನ್ ಅಂತ ಏನು ಕರಿತೀವಿ, ಬಹುಸಂಖ್ಯಾತರ ಯಾರಿದ್ದಾರಲ್ಲ ಅವರು ಮಾಡುವಂಥ ಒಂದು ಪ್ರವೃತ್ತಿಗಳು ಏನಾಗ್ತಾ ಇದೆ ಅಂತಂದರೆ ನಾಗರಿಕ ಮತ್ತು ಧಾರ್ಮಿಕತೆಯ ಸ್ವಾತಂತ್ರ್ಯ ಅಂತ ಏನಿರುತ್ತಲ್ಲ ಅದನ್ನು ಕಡಿಮೆ ಮಾಡ್ತಿದೆ ಅನ್ನುವಂಥದ್ದು. ಮತ್ತು ನಮ್ಮ ಒಂದು ಆ್ಯನ್ಸಿಸ್ಟರ್ಸ್ ಅಂತ ಏನು ಕರಿತೀವಲ್ಲ ಪೂರ್ವಜರು ಈ ಸಂವಿಧಾನದ ಗಣರಾಜ್ಯವನ್ನು ಒಪ್ಕೊಂಡಿದ್ದಾರಲ್ಲ ಅದನ್ನು ಸಹ ಅವರು ಅಪ್ಸೆಟ್ ಮಾಡ್ತಾ ಇದ್ದಾರೆ, ಅದನ್ನು ಒಂದು ಇಂಬ್ಯಾಲೆನ್ಸನ್ನು ತರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಸಹ ಎಂಫಸೈಸ್ ಮಾಡಿದ್ದಾರೆ. ಇದರ ಜೊತೆಗೆ ಅವರು ಒಂದು ಅಸಹತೆ ವಿಷಯವಾಗಿ ಕಮೆಂಟನ್ನು ಹಾಕಿದಾಗ ಯಾರ ಒಂದು ಫ್ರೀಡಮ್ ಡೇಂಜರಲ್ಲಿರುತ್ತೆ ಅಂದರೆ ಯಾರು ಈ ಗೌರ್ಮೆಂಟ್ ಅಗೇನೆಸ್ಟ್ ಅಥವಾ ಗವರ್ನೆನ್ಸ್ ಅಗೇನೆಸ್ಟ್ ಫೈಟ್ ಮಾಡ್ತಾರಲ್ಲ ಅವರಷ್ಟೇ ಅಲ್ಲ, ಯಾರು ಸೈಲೆನ್ಸ್ ಆಗಿರ್ತಾರಲ್ಲ ಇಂಟಾಲರೆನ್ಸನ್ನು ತಡ್ಕೋತಿರ್ತಾರಲ್ಲ ಸೊಸೈಟಿಯಲ್ಲಿ ಅವರಿಂದನೂ ಸಹ ಫ್ರೀಡಮ್ಮು ಡೇಂಜರಲ್ಲಿ ಬಂದಿದೆ, ಸ್ವಾತಂತ್ರ್ಯತೆ ಅನ್ನೋದು ಡೇಂಜರಲ್ಲಿದೆ ಅನ್ನುವಂಥ ಮಾತನ್ನು ಸಹ ಅವರು ಹೇಳಿದ್ದಾರೆ. ಹಾಗಿದ್ರೆ ಈ ಒಂದು ಆರ್ಟಿಕಲಿಂದ ನಮಗೆ ಟೇಕ್ ಅವೇ ಪಾಯಿಂಟ್ ಅಂದರೆ ನಾಗರಿಕ ಸ್ವಾತಂತ್ರ್ಯವನ್ನು ಸಿವಿಲ್ ಲಿಬರ್ಟೀಸನ್ನು ಪ್ರೊಟೆಕ್ಟ್ ಮಾಡೋರು ಯಾರು ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ನಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಡೆವಲಪ್ ಟು ಸ್ಟಡಿ ಕ್ಯಾನ್ಸರ್ ಕಾಸಿಂಗ್ ಮ್ಯೂಟೇಷನ್. ಈ ಆರ್ಟಿಕಲನ್ನು ನಾವು ಜನರಲ್ ಸ್ಟಡೀಸ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದ್ದು ಕೀ ಪಾಯಿಂಟ್ಸನ್ನು ನಾವು ನೋಡಿದಾಗ IIT ಮದ್ರಾಸ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ಟೂಲನ್ನು ಡೆವಲಪ್ ಮಾಡಿದ್ದಾರೆ. ಆ ನೇಮ್ ಏನಂತಂದರೆ NB ಡ್ರೈವರ್. ಇದನ್ನು ಎಕ್ಸ್ಪಾಂಡ್ ಮಾಡಿದಾಗ ನೇಬರ್ಹುಡ್ ಡ್ರೈವರ್ ಅಂತ ಅನ್ನಲಾಗುತ್ತೆ. ಸೊ ಈ ಒಂದು ಟೂಲ್ನ ಫಂಕ್ಷನ್ ಏನಿದೆ ಅಂತಂದರೆ ಯಾವುದೇ ಒಂದು ಕ್ಯಾನ್ಸರ್ ಆಗಬೇಕಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಕ್ಯಾನ್ಸರ್ ಅಂತಂದರೆ ಗೊತ್ತು ಒಂದು ಅಂಗ ಅಥವಾ ನಾವೇನು ಆರ್ಗನ್ ಅಂತ ಕರಿತೀವಲ್ಲ, ಫಾರ್ ಎಕ್ಸಾಂಪಲ್ ಲಂಗ್ ಇರ್ಬೋದು, ಬ್ರೈನ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಸ್ಕಿನ್ ಇರ್ಬೋದು, ಅದನ್ನೇ ತಗೊಳ್ಳಿ. ಡೈರೆಕ್ಟಾಗಿ ಏನಾಗುತ್ತೆ ಕ್ಯಾನ್ಸರ್ ಹೆಂಗಾಗುತ್ತೆ ಅಂದರೆ ಅಲ್ಲಿರುವಂತಹ ಒಂದು ಅಂಗದಲ್ಲಿರುವಂಥ ಸೆಲ್ಸ್ಗಳು ಕಂಪ್ಲೀಟಾಗಿ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಓಕೆ, ಅನ್ಲಿಮಿಟೆಡ್ ಅಂದರೆ ನಮಗೇನು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ಒಂದು ಸಿಚುವೇಷನನ್ನು ನಾವು ಕ್ಯಾನ್ಸರ್ ಅಂತ ಕರಿತೀವಿ. ಓಕೆ, ಇಷ್ಟು ಪ್ರೊಬಾಬ್ಲಿ ನಿಮ್ಗೆ ಗೊತ್ತಿರುತ್ತೆ ಕ್ಯಾನ್ಸರ್ ಹೇಗಾಗುತ್ತೆ ಅನ್ನೋದನ್ನು. ಈ ಒಂದು ಕ್ಯಾನ್ಸರ್ ಕಾಸ್ ಆಗೋಕ್ಕೆ ಯೂಶ್ವಲಿ ಮ್ಯೂಟೇಷನ್ನೇ ಮೇಜರ್ ಕಾರಣ ಆಗಿರುತ್ತೆ. ಮ್ಯೂಟೇಷನ್ ಆದ ನೆಕ್ಸ್ಟ್ ಹಂತದಲ್ಲಿ ನಾವು ಕ್ಯಾನ್ಸರನ್ನು ನೋಡ್ತೀವಿ. ಈ ಮ್ಯೂಟೇಷನ್ ಯಾವ ರೀತಿಯಾಗಿ ಕ್ಯಾನ್ಸರ್ನ ಕಾಸ್ ಮಾಡುತ್ತೆ ಅನ್ನೋಂಥ ಅನಾಲಿಟಿಕ್ಸ್ ಏನಿದೆಯಲ್ಲ, ರೀಸನ್ಸ್ಗಳನ್ನು ಈ ಒಂದು NB ಡ್ರೈವರ್ ಅನ್ನುವಂಥ ಟೂಲು ಕಂಡುಹಿಡಿಯುತ್ತೆ. ಇದರ ಜೊತೆಗೆ ನಿಮಗೆ ಮ್ಯೂಟೇಷನ್ಗೆ ಸಂಬಂಧಪಟ್ಟಂಥ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗುತ್ತೆ. ಸೊ ಮ್ಯೂಟೇಷನಲ್ಲಿ ಏನು ಹೇಳಲಾಗುತ್ತೆ ಅಂದರೆ DNA ಸೀಕ್ವೆನ್ಸಲ್ಲಿರುವಂತಹ ಬೇಸ್ ಪೇರಿಂಗ್ಸ್ ಏನಿದೆಯಲ್ಲ ಇದರಲ್ಲಿ ನಾವು ಮಿಸ್ ಮ್ಯಾಚಸನ್ನು ನೋಡ್ತೀವಿ ಅಂತ ನಮಗೆ ಡೆಫಿನೇಷನ್ ಹೇಳುತ್ತೆ. ಹಾಗಿದ್ರೆ ಏನಿದು ಮಿಸ್ ಮ್ಯಾಚಸ್ ಅಂತ ನೋಡಿದಾಗ ಒಂದು ಆರ್ಗ್ಯಾನಿಸಮನ್ನು ನೋಡಿದಾಗ ನಾವು ಅದರಲ್ಲಿ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಜೆನೆಟಿಕ್ ಮಟೀರಿಯಲ್ ನೋಡಿದಾಗ ಅದು ಕೆಮಿಕಲ್ ಕಾಂಪೋಸಿಷನ್ ಏನಂತಂದರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ಏನು ಕರಿತೀವಿ. ಈ ಒಂದು ಕಾಂಪೋಸಿಷನಲ್ಲಿ ನಾವು ಈ ಒಂದು ಸೀಕ್ವೆನ್ಸಿಂಗಲ್ಲಿ ಬೇಸ್ ಪೇಸ್ಗಳನ್ನು ನೋಡ್ತೀವಿ. ಈ ಬೇಸ್ಗಳನ್ನು ನೇಮ್ ಮಾಡಿದಾಗ ಅಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್ ಈ ಥರ ಬೇಸ್ ಪೇಸ್ಗಳು ಏನಾಗುತ್ತೆ ಅಂದರೆ ರ್ಯಾಂಡಮ್ ಆಗಿ ಸೀಕ್ವೆನ್ಸಿಂಗ್ ಇರುತ್ತೆ. ಒಂದು ಆರ್ಗ್ಯಾನಿಸಮ್ಸ್ಗೆ ಯಾವ ರೀತಿಯಾಗಿ ಇರಬೇಕು, ಒಂದು ಪರ್ಟಿಕ್ಯುಲರ್ ಮೆಸೇಜ್ ಇರುತ್ತೆ, ಅದರ ಬೇಸ್ ಮೇಲೇ ಸೀಕ್ವೆನ್ಸಿಂಗ್ ಇರುತ್ತೆ, ಪ್ರಾಪರಾಗಿರುತ್ತೆ. ನಾವೇನು ಜೀನೋಮ್ ಸೀಕ್ವೆನ್ಸ್ ಅಂತ ಕರಿತೀವಲ್ಲ, ಈ ಜೀನೋಮ್ ಸೀಕ್ವೆನ್ಸಿಂಗಲ್ಲಿ ಫಾರ್ ಎಕ್ಸಾಂಪಲ್ ನಾವು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಲ್ಲಿ ನೋಡಿದಾಗ ಮನುಷ್ಯಂದು ಏನು ಜೀನೋಮ್ ಇರುತ್ತಲ್ಲ ಟೋಟಲ್ ಜೆನೆಟಿಕ್ ಕಂಟೆಂಟ್ ಏನಿರುತ್ತೆ ಅದನ್ನ ಇನ್ಫಾರ್ಮೇಷನ್ನ ಡೇಟಾನ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಜೀನೋಮ್ ಸೀಕ್ವೆನ್ಸಲ್ಲಿ. ಅದರ ಮೂಲಕ ನೀನು ಒಂದು ಸ್ಟ್ಯಾಂಡರ್ಡೈಸ್ ಆಗಿ ಇಟ್ಕೊಂಡು ಏನೇ ಚೇಂಜಸ್ ಆದಾಗ ಮ್ಯೂಟೇಷನ್ಸ್ ಆದಾಗ ನಾವು ಕಂಪ್ಯಾರಿಸನ್ನಾಗಿ ಮಾಡಿ ನೋಡ್ತೀವಿ. ಒಂದು ಪರ್ಟಿಕ್ಯುಲರ್ ಆರ್ಗನ್ಗೆ ಏನಾದರೂ ಇಂಪ್ಯಾಕ್ಟ್ ಆಗಿರುತ್ತಲ್ಲ ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆ ಒಂದು ಸೆಲ್ಲಲ್ಲಿ ಮ್ಯೂಟೇಷನ್ ವೇರಿಯೇಷನ್ ಆಗಿದೆ ಅಂತ. ಈ ಮ್ಯೂಟೇಷನಲ್ಲಿ ಏನಾಗುತ್ತೆ ಅಂದರೆ ಈ ಬೇಸ್ ಪೇಸ್ಗಳೇನಿದೆಯಲ್ಲ ಎಲ್ಲಿ ಗ್ವಾನಾನ್ ಇರಬೇಕಾಗುತ್ತೆ ಅಲ್ಲ ಥೈಮಿನ್ ಈ ಥರ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೈಟೋಸಿನ್ ಇರಬೇಕಾಗಿರೋಂಥ ಪ್ಲೇಸಲ್ಲಿ ಅಡಿನೈನ್ ಬಂದು ಕೂತ್ಕೊಳ್ಳುತ್ತೆ. ಈ ಥರ ಏನು ಚೇಂಜಸ್ ಇರುತ್ತಲ್ಲ ಇದನ್ನು ನಾವು ಮ್ಯೂಟೇಷನ್ಸ್ ಅಂತ
ಜನರಲಿಸ್ಟಿಕಾ ಕರಿತೀವಿ. ಇಷ್ಟು ಇನ್ಫಾರ್ಮೇಷನ್ ಮ್ಯೂಟೇಷನ್ ಬಗ್ಗೆ. ಈ ಒಂದು ಆರ್ಟಿಕಲಲ್ಲಿ ಇನ್ನೊಂದು ಪ್ಯಾಸೆಂಜರ್ ಮ್ಯೂಟೇಷನ್ ಮತ್ತು ಡ್ರೈವರ್ ಮ್ಯೂಟೇಷನ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಪ್ಯಾಸೆಂಜರ್ ಮ್ಯೂಟೇಷನ್ಗೂ ಮತ್ತು ಡ್ರೈವರ್ ಮ್ಯೂಟೇಷನ್ಗೆ ಏನು ಒಂದು ಮೈನ್ಯೂಟ್ ಡಿಫ್ರೆನ್ಸ್ ಏನಂದರೆ, ಪ್ಯಾಸೆಂಜರ್ ಮ್ಯೂಟೇಷನ್ ನೋಡಿದಾಗ ನಾವೇನು ಈ DNA ಸೀಕ್ವೆನ್ಸಿಂಗ್ ಚೇಂಜಸ್ ಆಗಿ ಮ್ಯೂಟೇಷನ್ ಆಗುತ್ತೆ ಅಂತ ನೋಡಿದ್ವಲ್ಲ, ಈ ರೀತಿಯಾಗಿರುವಂಥ ಚೇಂಜಸ್ಸು ಯಾವುದೇ ರೀತಿಯಂಥ ಡಿಸೀಸನ್ನು ಅಥವಾ ಯಾವ ಪ್ರಾಬ್ಲಮ್ಮು ಕ್ರಿಯೇಟ್ ಮಾಡಲ್ಲ, ಕ್ಯಾನ್ಸರ್ ಅಂತೂ ಆಗೋದೇ ಇಲ್ಲ. ಸೊ ಇದಕ್ಕೆ ನಾವು ಏನಂತೀವಿ, ಪ್ಯಾಸೆಂಜರ್ ಮ್ಯೂಟೇಷನ್ಸ್ ಅಂತ ಕರಿತೀವಿ. ಪ್ಯಾಸೆಂಜರ್ ಜಸ್ಟ್ ಈ ಒಂದು ಬಸ್ಸನ್ನು ನೋಡಿ, ಪ್ಯಾಸೆಂಜರ್ ಯಾವುದೇ ರೀತಿ ಅಂತ ಕಾಸ್ ಮಾಡಲ್ಲ, ಜಸ್ಟ್ ಅವು ಅವೈಲೇಬಲ್ ಇರುತ್ತೆ ಅನ್ನೋದಷ್ಟೇ. ಬಟ್ ಡ್ರೈವರ್ ಏನಿದೆ ಅಲ್ಲ, ಇದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆಗುತ್ತೆ. ಡ್ರೈವರ್ ಮ್ಯೂಟೇಷನ್ಸ್ಗೆ ನಾವು ಏನಂತ ಕರಿತೀವಿ, ಇದು ಆ್ಯಕ್ಟಿವ್ ಪಾರ್ಟಿಸಿಪೇಷನಿಂದ ಸೆಲ್ಲನ್ನು ಇನ್ವೇಡ್ ಮಾಡಿ ಕ್ಯಾನ್ಸರನ್ನು ಕಾಸ್ ಮಾಡುತ್ತೆ. ಇದರಿಂದ ಅನ್ಲಿಮಿಟೆಡ್ ಸೆಲ್ ಡಿವಿಷನ್ ಆಗೋದ್ರಿಂದ ಕ್ಯಾನ್ಸರನ್ನು ಡ್ರೈವ್ ಮಾಡುತ್ತೆ ಅನ್ನುವಂತಹ ಕಂಡೀಷನ್, ಇದನ್ನು ಡ್ರೈವರ್ ಮ್ಯೂಟೇಷನ್ಸ್ ಅಂತ ಕರಿತೀವಿ. ಎರಡೂ ಕಂಡೀಷನಲ್ಲೂ ಅಂದರೆ ಡ್ರೈವರ್ ಮತ್ತು ಪ್ಯಾಸೆಂಜರ್ ಎರಡೂ ಮ್ಯೂಟೇಷನ್ಸಲ್ಲೂ ನಾವು ಚೇಂಜ್ ಆಗೋದನ್ನು ನೋಡ್ತೀವಿ, ಸೀಕ್ವೆನ್ಸಿಂಗ್ ಚೇಂಜಿಂಗನ್ನು ನೋಡ್ತಾ ಇದ್ದೀವಿ. ಆದರೆ ನಮಗೆ ಡ್ರೈವರ್ ಮ್ಯೂಟೇಷನಿಂದ ಹೈಯೆಸ್ಟ್ ರಿಸ್ಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಆರ್ಟಿಫಿಷಿಯಲ್ ಟೂಲ್ ಅಂತ ಏನು ಕರಿತೀವಲ್ಲ, NB ಡ್ರೈವರ್, ಈ ಒಂದು NB ಡ್ರೈವರಲ್ಲಿ ಈ ಡ್ರೈವ್ ಮ್ಯೂಟೇಷನ್ಸ್ಗೂ ಮತ್ತು ಪ್ಯಾಸೆಂಜರ್ ಮ್ಯೂಟೇಷನ್ಸ್ಗೂ ಏನು ತಿನ್ ಲೇಯರ್ ಡಿಫ್ರೆನ್ಸ್ ಇರುತ್ತಲ್ಲ, ಯಾವ ಸೀಕ್ವೆನ್ಸು ಪ್ಯಾಸೆಂಜರ್ ಮ್ಯೂಟೇಷನ್ಸ್ಗೆ ಬಿಲಾಂಗ್ ಆಗುತ್ತೆ ಮತ್ತು ಡ್ರೈವರ್ ಮ್ಯೂಟೇಷನ್ಸ್ಗೆ ಯಾವ ಒಂದು ಸೀಕ್ವೆನ್ಸ್ ವೇರಿಯೇಷನ್ ಆಗುತ್ತೆ, ಸೊ ಇನ್ ಫ್ಯೂಚರಲ್ಲಿ ಯಾವ ರೀತಿಯಾಗಿ ಅದು ಚೇಂಜಸನ್ನು ತರುತ್ತೆ ಅನ್ನೋದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಈಸಿಯಾಗಿ ಕಂಡುಹಿಡಿಯುವಂಥ ಫಂಕ್ಷನ್ ಸಹ ಈ ಒಂದು ಟೂಲ್ ಮಾಡ್ತಾ ಇದೆ. ಇನ್ನೊಂದು ಟರ್ಮ್ ಮೆನ್ಷನ್ ಮಾಡಿದ್ದಾರೆ, ಜೀನೋಮಿಕ್ ನೇಬರ್ಹುಡ್ ಅಂತ. ಜೀನೋಮಿಕ್ ನೇಬರ್ಹುಡ್ ಅಂತ ಯಾವ ರೀತಿಯಾಗಿ ಟರ್ಮ್ ಕೊಡಲಾಗಿದೆ ಅಂತಂದರೆ, ಇವಾಗ ಜೀನೋಮಿಕ್ ಸೀಕ್ವೆನ್ಸಿಂಗ್ ನಾವು ಈಗ ಆಲ್ರೆಡಿ ಏನು ಮಾಡಿರ್ತೀವಲ್ಲ, ಅದರಿಂದ ಎವಲ್ಯೂಷನ್ ಯಾವ ರೀತಿ ಆಗ್ತಾ ಬಂದಿದೆ, ಈ ಕ್ಯಾನ್ಸರ್ ಸೆಲ್ಲು ಮೊದಲ ಜನ್ರೇಷನಲ್ಲಿ ಯಾವ ರೀತಿಯಾಗಿತ್ತು, ನೆಕ್ಸ್ಟ್ ಯಾವ ರೀತಿಯಾಗಿ ಮಾಡ್ತಾ ಇದೆ, ಇದನ್ನು ಒಂದು ಕಂಪ್ಯಾರಿಟಿವ್ ಸ್ಟಡಿಯನ್ನು ಇನಿಷಿಯಲಿ ನಾವು ಈ ಒಂದು ಟೂಲಲ್ಲಿ ಇನ್ಬಿಲ್ಟ್ ಮಾಡಿರ್ತಾರೆ, ಫೀಡ್ ಮಾಡಿಬಿಟ್ಟಿರ್ತಾರೆ. ಆ ಒಂದು ಆಧಾರದ ಮೇಲೆ ಅದು ಫ್ಯೂಚರಲ್ಲಿ ಏನು ಚೇಂಜಸ್ ಆಗ್ಬೋದು ಅಥವಾ ಈಗ ಸದ್ಯಕ್ಕೆ ಏನು ಮಾಡ್ತಾ ಇದೆ ಆ ಒಂದು ಸೆಲ್ಲು ಏನು ಚೇಂಜಸ್ ಇದೆ ಅನ್ನೋದನ್ನು ಈಸಿಯಾಗಿ ಈ ಒಂದು ಟೂಲ್ ರಿಕಗ್ನೈಸ್ ಮಾಡ್ತಾ ಇದೆ. ಇದರ ಒಂದು ಆ್ಯಕ್ಯುರಸಿ ರೇಟ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ, ಆಲ್ಮೋಸ್ಟ್ 89% ಆ್ಯಕ್ಯುರೇಟಾಗಿ ಕ್ಯಾನ್ಸರ್ ಸೆಲ್ನ ವಿಷಯವಾಗಿ ಇನ್ಫಾರ್ಮೇಷನ್ನ ನೀಡ್ತಾ ಇದೆ ಅನ್ನುವಂಥದ್ದನ್ನು IIT ಮದ್ರಾಸ್ ಅವರು ರಿವೀಲ್ ಮಾಡಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ನಮಗೆ ಬೇಸಿಕ್ ಪಾಯಿಂಟ್ಸಿಂದ ಕನೆಕ್ಟ್ ಮಾಡಿ ಪ್ಯಾಸೆಂಜರ್ ಮ್ಯೂಟೇಷನ್ಗೂ ಮತ್ತು ಡ್ರೈವರ್ ಮ್ಯೂಟೇಷನ್ಸ್ಗೆ ಏನು ಡಿಫ್ರೆನ್ಸ್ ಇದೆ ಮತ್ತು ಮ್ಯೂಟೇಷನ್ ಯಾವ ರೀತಿ ಆಗುತ್ತೆ, ಕ್ಯಾನ್ಸರ್ನ ಕಂಡೀಷನ್ ಹೇಗಿರುತ್ತೆ ಮತ್ತು NBR ಡ್ರೈವರ್ನ ಫಂಕ್ಷನ್ ಏನಿದೆ, ಈ ರೀತಿಯಂಥ ಇನ್ಫಾರ್ಮೇಷನ್ ನಮಗೆ ಈ ಒಂದು ಆರ್ಟಿಕಲಿಂದ ತಿಳಿದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ರೇರ್ ಆರ್ಕ್ಟಿಕ್ ಲೈಟ್ನಿಂಗ್ ಸ್ಟಾರ್ಮ್ ಸ್ಟ್ರೈಕ್ ನಾರ್ತ್ ಆಫ್ ಅಲಾಸ್ಕಾ. ಈ ಒಂದು ಆರ್ಟಿಕಲನ್ನು ನಾವು ಜನರಲ್ ಸ್ಟಡೀಸ್ 1 ಹಾಗೂ ಜನರಲ್ ಸ್ಟಡೀಸ್ 3ನಲ್ಲಿ, GS 1ನಲ್ಲಿ ನಾವು ಫಿಸಿಕಲ್ ಜಿಯೋಗ್ರಫಿನಲ್ಲಿ ನೋಡ್ಬೋದು, GS 3ನಲ್ಲಿ ನಾವು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಇಶ್ಯೂಸಲ್ಲಿ ಅಡ್ರೆಸ್ ಮಾಡ್ಬೋದು. ಆರ್ಟಿಕಲ್ನ ಒಂದು ಹೈಲೈಟ್ಸನ್ನು ನೋಡಿದಾಗ, ರೀಸೆಂಟಾಗಿ ಇನ್ನು ಸಮ್ಮರಲ್ಲಿ ನಾವು ಲೈಟ್ನಿಂಗ್ ಫಿನಾಮಿನ ಜಾಸ್ತಿ ನೋಡ್ತಾ ಇದ್ದೀವಲ್ಲ, ಇಂಡಿಯಾದಲ್ಲೂ ಸಹ ಎಷ್ಟೊಂದು ಸಾವುಗಳನ್ನ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಇವಾಗ ಆರ್ಕ್ಟಿಕ್ ರೀಜನ್ನಲ್ಲಿ, ಆರ್ಕ್ಟಿಕ್ ಓಷನಲ್ಲಿ ಯಾವ ರೀತಿ ಅಂತ ಆ್ಯಕ್ಟಿವಿಟೀಸ್ ಆಗುತ್ತೆ ಅನ್ನೋದ್ರ ಮೇಲೆ ಸೈಂಟಿಸ್ಟ್ಗಳು ಕೆಲವು ರಿಪೋರ್ಟನ್ನು ಕೊಟ್ಟಿದ್ದಾರೆ, ಒಂದು ರೀಸನ್ನು ಸಹ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ರೀಸನ್ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ಅವರು ಗ್ಲೋಬಲ್ ವಾರ್ಮಿಂಗ್ ಮೇನ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ನಾವು ಲೈಟ್ನಿಂಗ್ ಜಾಸ್ತಿ ನೋಡ್ತಾ ಇದ್ದೀವಿ ಅಂತ. ಯಾವ ಒಂದು ರೀಜನಲ್ಲಿ ಅಂದರೆ, ಸೈಬೀರಿಯಿಂದ ಅಲಾಸ್ಕಾದ ಒಂದು ಉತ್ತರ ಅಂದರೆ ನಾರ್ತ್ ರೀಜನ್ ಅಂತ ಏನು ಕರಿತೀವಲ್ಲ ಅಲಾಸ್ಕಾದು, ಆ ಎರಡೂ ರೀಜನಲ್ಲಿ ನಾವು ಒಂದು ಈ ಲೈಟ್ನಿಂಗ್ ಆ್ಯಕ್ಟಿವಿಟೀಸನ್ನು ಜಾಸ್ತಿ ನೋಡ್ತಾ ಇದ್ದೀವಿ ಅನ್ನೋಂಥದ್ದು. ಇವರ ಒಂದು ಈ ರಿಪೋರ್ಟ್ನ ಪ್ರಕಾರ 2010ಇಂದ ನಾವು ಕಂಪೇರ್ ಮಾಡಿದಾಗ ಈ ಲೈಟ್ನಿಂಗ್ ಫ್ರೀಕ್ವೆನ್ಸಿ ಅನ್ನೋದು ಏನಿರುತ್ತಲ್ಲ, ಆಲ್ಮೋಸ್ಟ್ ಟ್ರಿಪಲ್ ಆಗಿದೆ ಅಂತಂದರೆ 3 ಪಟ್ಟು ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ ಅನ್ನೋದು. ಇದಕ್ಕೆ ಕಾರಣ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು. ಇನ್ನು ಹೇಗೆ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಲೈಟ್ನಿಂಗ್ ಪ್ರೊಸೆಸನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ನೋಡಿದಾಗ, ಆರ್ಕ್ಟಿಕ್ ಓಷನ್ನಲ್ಲಿ ನಾರ್ಮಲ್ಲಾಗಿ ಮೊದಲೆಲ್ಲ ನಾವು ನೋಡ್ತಿದ್ವಿ ಐಸ್ಬರ್ಗ್ಗಳು ಜಾಸ್ತಿ ಇರೋದನ್ನು. ಓಕೆ, ಈ ಒಂದು ಐಸ್ಬರ್ಗ್ ಅಂತ ಏನು ಕರಿತೀವಿ ಅಥವಾ ಮಂಜುಗಡ್ಡೆಗಳಂತ ಏನು ಕರಿತೀವಿ, ಓಷನಲ್ಲಿ ಜಾಸ್ತಿ ಇದ್ದಾಗ ಕನ್ವೆಕ್ಷನ್ ಹೀಟ್ ಅಂತ ಏನಂತಾರಲ್ಲ, ಸಂವಹನ ಉಷ್ಣ ಅನ್ನೋದು ಕಡಿಮೆ ಇರುತ್ತೆ. ಓಕೆ, ಯಾವಾಗ ಐಸ್ ಕಂಡೀಷನ್ಸ್ಗಳು ಜಾಸ್ತಿ ಇದ್ದಾಗ ಓಷನ್ನಲ್ಲಿ, ಈ ಒಂದು ಕನ್ವೆಕ್ಷನ್ ಹೀಟ್ ಕರೆಂಟ್ ಇದ್ದಾಗ ಲೈಟ್ನಿಂಗ್ ಪ್ರೊಸೆಸ್ ಕಡಿಮೆ ಇರುತ್ತೆ. ಯಾವಾಗ ಈ ಒಂದು ಗ್ಲೋಬಲ್ ವಾರ್ಮಿಂಗಿಂದ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಈ ಐಸ್ಬರ್ಗ್ಗಳೆಲ್ಲ ಕರಗಿ ಹೋಗ್ತಾ ಇದೆಯಲ್ಲ, ಕರಗಿಬಿಟ್ಟು ನೀರಾಗ್ತಾ ಇದೆಯಲ್ಲ, ಇವಾಗ ಕನ್ವೆಕ್ಷನ್ ಹೀಟ್ ಅನ್ನೋದು ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಈ ಕನ್ವೆಕ್ಷನ್ ಹೀಟ್ ಜಾಸ್ತಿ ಆದಾಗ ನಾವು ಲೈಟ್ನಿಂಗ್ ಫಿನಾಮಿನನ್ನ ನೋಡ್ತೀವಿ. ಮತ್ತು ಇದರ ಜೊತೆಗೆ ಸಪೋರ್ಟ್ ಆಗುವಂಥ ಇನ್ನೊಂದು ರೀಸನ್ ಅಂತಂದರೆ,
ಹೇಗೆ ಐಸ್ ಕಡಿಮೆ ಆಗ್ತಾ ಹೋಗುತ್ತಲ್ಲ, ವಾಟರ್ ಓಷನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದರಿಂದ ವಾಟರ್ ಈಸಿಯಾಗಿ ಬಾಷ್ಪೀಕರಣಗೊಳ್ಳುತ್ತೆ, ಅಂದರೆ ಇವ್ಯಾಪರೇಷನ್ ಆಗ್ತಾ ಹೋಗುತ್ತೆ. ಸೊ ಇವ್ಯಾಪರೇಷನ್ ಆಗೋದ್ರಿಂದ ನಾವು ಹೆಚ್ಚು ಕ್ಲೌಡ್ ಫಾರ್ಮೇಷನ್ ನೋಡ್ತೀವಿ ಮತ್ತು ಲೈಟ್ನಿಂಗ್ ಫಿನಾಮಿನನ್ನು ಇಂಡೈರೆಕ್ಟ್ಲಿ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸಮ್ಮರ್ ಸಿಚುವೇಷನಲ್ಲಿ. ಈ ಒಂದು ಆರ್ಟಿಕ್ ರೀಜನಲ್ಲಿ ಆಗುವಂತಹ ಫಿನಾಮಿನ ಅಲ್ಲಿರುವಂಥ ಫಾರೆಸ್ಟಿಗೂ ಸಹ, ಫಾರೆಸ್ಟ್ ಎಕೋಸಿಸ್ಟಮ್ಗೆ ಹಾರ್ಮ್ ಮಾಡುತ್ತೆ, ಜೊತೆಗೆ ಮರೈನ್ ಎಕೋಸಿಸ್ಟಮ್ಗೂ ಸಹ ತೊಂದರೆಯನ್ನು ಕಾಸ್ ಮಾಡ್ತಾ ಇದೆ ಅನ್ನುವಂಥದ್ದು. ನಿಮಗೆ ಇಲ್ಲೊಂದು 2 ಕ್ವಶನನ್ನು ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ಫಾರೆಸ್ಟ್ ಏನಿದೆಯಲ್ಲ ಆರ್ಕ್ಟಿಕ್ ರೀಜನಲ್ಲಿ, ಯಾವ ಒಂದು ಟೈಪ್ ಆಫ್ ಫಾರೆಸ್ಟನ್ನು ನಾವು ಅಲ್ಲಿ ನೋಡ್ತೇವೆ ಅನ್ನೋಂಥದ್ದು. ಮತ್ತು ಇನ್ನೊಂದು ಸ್ಟ್ರಾಟಜಿಕ್ ಲೊಕೇಶನನ್ನು ನಾವು ನೋಡಿದಾಗ ಅಲಾಸ್ಕಾ ರೀಜನ್ ಏನಿದೆಯಲ್ಲ, ಅಲಾಸ್ಕಾ ಮತ್ತು ರಷ್ಯಾ ರೀಜನನ್ನು ಸಪ್ರೇಟ್ ಮಾಡುವಂಥ ಒಂದು ಸ್ಟ್ರೇಟ್ ಇದೆ. ಆ ಸ್ಟ್ರೇಟ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಸೊ ಹಾಗಾಗಿ ಅದರ ಒಂದು ನೇಮನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ನಾವು ರೀಕಾಲ್ ಮಾಡೋಕ್ಕೆ ಟ್ರೈ ಮಾಡಿದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ನಾವು ಕ್ವಶನ್ ಕಾರ್ನರಿಂದ ಸೆಲೆಕ್ಟ್ ಮಾಡಲಾಗಿದ್ದು, ಈ ಒಂದು ಆರ್ಟಿಕಲಲ್ಲಿ ಮರ್ಕ್ಯೂರಿಯಲ್ಲಿರುವಂತಹ ಅಯರ್ನ್ ಕಂಟೆಂಟ್ನ ವಿಷಯವಾಗಿ ಡಿಸ್ಕಸ್ ಮಾಡಲಾಗಿದೆ. ಸೊ ಇದನ್ನು ನಾವು ಜನರಲ್ ಸ್ಟಡೀಸ್ 1 ಫಿಸಿಕಲ್ ಜಿಯೋಗ್ರಫಿನಲ್ಲಿ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೋಬೋದಾಗಿತ್ತು. ಇನ್ನು ಇನ್ಫಾರ್ಮೇಷನ್ ನೋಡೋದಾದರೆ, ಕೋರ್ ರೀಜನ್ ಅಂತ ಏನು ಕರಿತೀವಿ, ಈಗ ಒಂದು ಕೋರ್ ರೀಜನಲ್ಲಿ ನಾವು ಅಯರ್ನ್ ಕಂಟೆಂಟನ್ನು ಜಾಸ್ತಿ ನೋಡ್ತಾ ಇದ್ದೀವಿ. ಮ್ಯಾಂಟಲ್ಗೆ ಕಂಪೇರ್ ಮಾಡಿದಾಗ ಅಯರ್ನ್ ಕಂಟೆಂಟು ಕೋರ್ ರೀಜನಲ್ಲಿ ಇರುತ್ತೆ. ಇದಕ್ಕೆ ಸಪೋರ್ಟ್ ಆಗುವಂಥ ಹೈಪೋಥೆಸಿಸನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಯೂಶ್ವಲಿ ನಾವು ಈ ಒಂದು ಡಿವಿಷನನ್ನು ನೋಡಿದಾಗ, ಒಂದು ಪ್ಲ್ಯಾನೆಟ್ನ ಇಂಟೀರಿಯರ್ ಭಾಗ ನೋಡಿದಾಗ 3 ರೀಜನ್ ಅಂತ ಕರಿತೀವಿ. ಒಂದು ಕ್ರಸ್ಟ್ ರೀಜನ್, ಇದನ್ನು ಹೊರವಲಯ ಅಂತ ಕರೆಯಲಾಗುತ್ತೆ. ಮ್ಯಾಂಟಲ್ ಅದರ ನೆಕ್ಸ್ಟ್ ಬರುತ್ತೆ, ಇದನ್ನು ಮಧ್ಯವಲಯ ಅಂತ ಕರಿತೀವಿ. 3ನೇದಾಗಿ ಕೋರ್ ರೀಜನ್, ಇದನ್ನು ಕೇಂದ್ರ ವಲಯ ಅಂತ ಕೊಡಲಾಗುತ್ತೆ. ಇದರಲ್ಲೂ ಮತ್ತೆ ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಅಂತ ಡಿವಿಷನ್ ಮಾಡ್ತಾ ಇದ್ದಾರೆ. ಈ ಒಂದು ಹೈಪೋಥೆಸಿಸಲ್ಲಿ ಅಯರ್ನ್ ಅನ್ನೋದು ಕೋರ್ ರೀಜನಲ್ಲಿ ಜಾಸ್ತಿ ಇರುತ್ತೆ ಅನ್ನೋದಕ್ಕೆ ಅವರು ಮೊದಲು ಏನು ಇನ್ವೆನ್ಷನ್ ಮಾಡಿದ್ರು ಅಥವಾ ರೀಸನನ್ನು ಕೊಟ್ಟಿದ್ರು ಸೈಂಟಿಸ್ಟ್ಗಳಂದರೆ, ಹಿಟ್ ಆ್ಯಂಡ್ ರನ್ ಅನ್ನೋಂಥ ಫಿನಾಮಿನ. ಬೇರೆ ಒಂದು ಕ್ಲಿಸ್ಟಿಯಲ್ ಬಾಡಿ ಕೊಲೈಡ್ ಆಗುತ್ತಲ್ಲ, ಯಾವಾಗ ಸೋಲಾರ್ ಸಿಸ್ಟಮಲ್ಲಿ ಫಾರ್ಮೇಷನ್ ಆಗೋ ಟೈಮಲ್ಲಿ, ಆ ಟೈಮಲ್ಲಿ ಈ ಮರ್ಕ್ಯೂರಿಗೆ ಜಾಸ್ತಿ ಕ್ಲಿಸ್ಟೀರಿಯಲ್ ಬಾಡಿ ಕೊಲೈಡ್ ಆಗಿತ್ತು ಅನ್ನೋ ಉದ್ದೇಶದಿಂದ ಅಲ್ಲಿ ಇನ್ನರ್ ಕೋರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ ಅನ್ನೋಂಥ ರೀಸನ್ ಇತ್ತು. ಬಟ್ ಇವಾಗ ಹೊಸದಾಗಿ ಏನು ಹೈಪೋಥೆಸಿಸ್ ಮಾಡೆಲ್ ಇದೆಯಲ್ಲ, ಅದರ ಪ್ರಕಾರ ಸನ್ನಿಗೆ ಯಾವ ಪ್ಲ್ಯಾನೆಟ್ಸ್ಗಳು ತುಂಬ ನಿಯರ್ ಇದ್ದಾವೆ, ಆ ಟೈಮಲ್ಲಿ ಏನಾಗುತ್ತೆ, ಫಾರ್ಮೇಷನ್, ಇವಾಗ ಡಸ್ಟ್ ಪಾರ್ಟಿಕಲ್ ಅವೆಲ್ಲ ಸೇರಿ ಕೊಲೈಡ್ ಆಗಿ ಫಾರ್ಮ್ ಆಗುತ್ತೆ ಅಂತ ಏನು ನೋಡಿದ್ವಲ್ಲ ಅಕ್ಯುಮಿಲೇಷನ್ ಮೂಲಕ, ಫಾರ್ಮೇಷನ್ ಆಗುವ ಟೈಮಲ್ಲಿ ಸಣ್ಣ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ಎಲ್ಲ ಐರನ್ ಕಂಟೆಂಟ್ಗಳು ಅಕ್ಯುಮಿಲೇಷನ್ ಆಗೋಕ್ಕೆ ಸ್ಟ್ರಾಂಗಾಗಿ ಇನ್ಫ್ಲೂಯೆನ್ಸ್ ಮಾಡಿದೆ ಅನ್ನೋಂಥದ್ದು. ಇದರಿಂದ ಇನ್ನರ್ ಪ್ಲ್ಯಾನೆಟ್ಸಲ್ಲಿ ನಾವು ನೋಡಿದಾಗ ಹೇಗೆ ನಾವು ಸನ್ನಿಂದ ದೂರ ಹೋಗ್ತಾ ಹೋಗ್ತೀವಿ, ಹಾಗೆ ಈ ಒಂದು ಮೆಟಲ್ ಕಂಟೆಂಟ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥ ಒಂದು ಎವಿಡೆನ್ಸು. ಸೊ ನಮಗೆ ಈ ಒಂದು ಆರ್ಟಿಕಲಿಂದ ಟೇಕ್ ಅವೇ ಪಾಯಿಂಟ್ ಅಂದರೆ, ಬುಧ ಗ್ರಹದಲ್ಲಿ ಏನು ಕೇಂದ್ರ ವಲಯ ಇದೆಯಲ್ಲ, ಇದರಲ್ಲಿ ಅತಿ ಹೆಚ್ಚಾಗಿ ಅಯರ್ನ್ ಕಂಟೆಂಟ್ ಇದೆಯಲ್ಲ, ಇದಕ್ಕೆ ಮೇನ್ ಕಾರಣ ಏನಂತಂದರೆ ಸಣ್ಣ ಒಂದು ಕಾಂತೀಯತೆ, ಸೂರ್ಯನ ಕಾಂತೀಯತೆ ಪವರಿಂದ ಅತಿ ಹೆಚ್ಚು ನಾವು ಐರನ್ ಕಂಟೆಂಟನ್ನು ನೋಡ್ತೀವಿ ಅನ್ನೋದು ತಿಳಿದಿರಬೇಕಾಗುತ್ತೆ. ಇವತ್ತು ನಾವು ಟೋಟಲಾಗಿ 5 ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಈ 5 ಆರ್ಟಿಕಲ್ಗೂ ಸಂಬಂಧಿಸಿದಂಥ ಏನು ಸ್ಟ್ಯಾಟಿಕ್ ಸಿಲೆಬಸ್ ಇರುತ್ತಲ್ಲ, ನಿಮ್ಮ ಒಂದು ಸ್ವತಃ ಮಾಡ್ಕೊಂಡಿರೋಂಥ ನೋಟ್ಸನ್ನು ತೆಗೆದು ರೀಕಾಲ್ ಮಾಡೋಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾದ ರಿಲೇಷನ್ ನೋಡ್ಕೊಳ್ಳಿ. ಅದರಲ್ಲಿ ಬಾರ್ಡರ್ ಯಾವ ರೀತಿ ಶೇರ್ ಆಗ್ತದೆ, ಏನಾದರೂ ಸ್ಪೆಸಿಫಿಕ್ಕಾಗಿ ಬಯೋಲ್ಯಾಟ್ರಲ್ ಟ್ರೀಟಿ ಇದೆಯಾ ಇಂಡಿಯಾ ಜೊತೆ ಅನ್ನೋದನ್ನು ಚೆಕ್ ಮಾಡಿ. ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನಲ್ಲಿ ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾ ಇರುವಂಥ ಆರ್ಗನೈಸೇಷನ್ ಯಾವುದಿದೆ, ಫಾರ್ ಎಕ್ಸಾಂಪಲ್ ಸಾರ್ಕ್ ಕಂಟ್ರಿ ನೋಡಿದಾಗ 2 ಕಂಟ್ರಿಗಳಿರುತ್ತೆ. ಮತ್ತು ಸುಪ್ರೀಂ ಕೋರ್ಟ್ನ ಒಂದು ಫಂಕ್ಷನ್ಸನ್ನು ನೀವು ರಿವೈಸ್ ಮಾಡಬೇಕಾಗುತ್ತೆ. ಜೊತೆಗೆ ಮ್ಯೂಟೇಷನ್ಗೆ ಸಂಬಂಧಿಸಿದಂತಹ ಜೀನ್ಸ್ ಟರ್ಮ್ ಇರ್ಬೋದು, ಜೀನೋಮ್ ಅಂತಂದರೆ ಏನು, DNA ಅಂದರೆ ಏನು, ಯಾವ ರೀತಿಯಾಗಿ ಸೀಕ್ವೆನ್ಸಿಂಗ್ ಆಗುತ್ತೆ, ಇದನ್ನು ಏನು ಟರ್ಮ್ಸ್ ಇರುತ್ತಲ್ಲ ಬೇಸಿಕ್ಸ್, ಅದನ್ನು ಒಂದು ಸರ್ತಿ ರಿವೈಸ್ ಮಾಡಬೇಕು. ಮತ್ತು ಗ್ಲೋಬಲ್ ವಾರ್ಮಿಂಗ್ನ ಇಂಪ್ಯಾಕ್ಟಲ್ಲಿ ನೀವು ಲೈಟ್ನಿಂಗ್ ಫಿನಾಮಿನ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಒಂದು ಸರ್ತಿ ಬ್ರಾಡರ್ ಆಸ್ಪೆಕ್ಟಲ್ಲಿ ಕವರ್ ಮಾಡಿ. ಜೊತೆಗೆ ಸೋಲಾರ್ ಸಿಸ್ಟಮ್ ಫಾರ್ಮೇಷನ್ ಆಗುವಾಗ ಯಾವ ರೀತಿ ಅಂತ ಹೈಪೋಥೆಸಿಸ್ಗಳು ಬರುತ್ತಲ್ಲ, ಆ ಎಲ್ಲ ಹೈಪೋಥೆಸಿಸ್ನ ಒಂದು ಸರ್ತಿ ಇವತ್ತು ರಿವೈಸ್ ಮಾಡೋಕ್ಕೆ ಟ್ರೈ ಮಾಡಿ. ಈ ರೀತಿಯಾಗಿ ನಾವು ಕರೆಂಟ್ ಅಫೇರ್ಸಲ್ಲಿ ಬಂದಿರುವಂಥ ಟಾಪಿಕನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಸಿಲೆಬಸ್ಸಲ್ಲಿ ಸಿಂಕ್ ಮಾಡ್ತಾ ಹೋದರೆ ನಮಗೆ ವ್ಯಾಲ್ಯೂ ಎಡಿಷನ್ಸ್ ಪಾಯಿಂಟು ಸಿಗ್ತಾ ಹೋಗುತ್ತೆ. ಮತ್ತು ಈವನ್ ನಾವು ಈಸಿಯಾಗಿ ಥಿಂಗ್ಸ್ಗಳನ್ನು ರೀಕಾಲ್ ಮಾಡ್ಕೋಬೋದು. ಎಕ್ಸಾಮಲ್ಲಿ ಯಾವುದೇ ರೀತಿಯಂಥ ಕ್ವಶನ್ಸ್ ಬಂದರೂ ಸಹ ಅದನ್ನು ನೆನಪು ಮಾಡಿಕೊಂಡು ಆನ್ಸರ್ ಮಾಡೋಂಥ ಕೆಪಾಬಿಲಿಟಿ ನಮಗೆ ಬೆಳೀತಾ ಹೋಗುತ್ತೆ.
ಇನ್ನು ಕೊನೆಯದಾಗಿ ಕ್ವಶನ್ ಆಫ್ ದ ಡೇ ಸೆಕ್ಷನಲ್ಲಿ ನಾವು ಸೋಲಾರ್ ಸಿಸ್ಟಮ್ಗೆ ಸಂಬಂಧಿಸಿದಂಥ ಬೇಸಿಕ್ ಇನ್ಫಾರ್ಮೇಷನ್ ಕನೆಕ್ಟ್ ಆಗಿ ಕೇಳಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಸೆಲೆಕ್ಟ್ ಮಾಡ್ಕೊಳ್ಳಾಗಿದ್ದು. ಸೊ ಇದಕ್ಕೆ ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಷ್ಟೇ ಅಲ್ಲದೆ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಪ್ರತಿಯೊಂದು ಸಬ್ಜೆಕ್ಟ್ ಏನು ಮೇಜರ್ ಸಬ್ಜೆಕ್ಟ್ಸ್ ಇದೆಯಲ್ಲ ಅದರದ್ದು ಎಲ್ಲ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳನ್ನು ಇಯರ್ ವೈಸ್ ಅಲ್ಲದೆ ಸಬ್ ಟಾಪಿಕ್ ಲೆವೆಲಲ್ಲಿ ಸೆಗ್ರಿಗೇಟ್ ಮಾಡಿದ್ದಾರೆ. ನೀವು ಯಾವುದೇ ಒಂದು ಟಾಪಿಕನ್ನು ಓದಿದಾಗ ಡೈರೆಕ್ಟಾಗಿ ಆ ಟಾಪಿಕ್ ಮೇಲೆ ಯಾವ ರೀತಿ ಅಂತ ಕ್ವಶನನ್ನು ಪ್ರೀವಿಯಸಲ್ಲಿ ಕೇಳಿದ್ದಾರೆ ಅಂತ ಈಸಿಯಾಗಿ ನಿಮಗೆ ಕನೆಕ್ಟ್ ಮಾಡ್ಕೊಳೋದಕ್ಕೋಸ್ಕರ ಅನುಕೂಲ ಆಗೋ ಥರ ಅದನ್ನು ಡಿಸೈನ್ ಮಾಡಿದ್ದಾರೆ. ನೀವು ಆ ಒಂದು ಡಾಕ್ಯುಮೆಂಟನ್ನು ಡೌನ್ಲೋಡ್ ಮಾಡಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ, ಅದರಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನಿಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಏನಿದೆಯಲ್ಲ ಅದರಲ್ಲೂ ಸಹ ಶೇರ್ ಮಾಡಲಾಗುತ್ತೆ, ಅಲ್ಲೂ ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಒಂದು ಉಪಯೋಗವನ್ನು ತಗೋಬೋದು ಅಂತ ಹೇಳ್ತಾ ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್.